ಇದು ಭಾಗವತ ಪುರಾಣದಲ್ಲಿ ಬರುವ ಒಂದು ಕತೆ. ಒಂದು ಊರಿನಲ್ಲಿ ಅಜಾಮಿಳ ಅನ್ನುವ ಒಬ್ಬ ಬ್ರಾಹ್ಮಣ ಇರ್ತಾನೆ. ಚೆನ್ನಾಗಿ ಶಾಸ್ತ್ರಾಭ್ಯಾಸವನ್ನೆಲ್ಲ ಮಾಡ್ಕೊಂಡಿರ್ತಾನೆ. ಅವನಿಗೆ ಮದುವೆನೂ ಆಗಿರುತ್ತೆ. ಒಂದಿನ ಹೂವು ಮತ್ತು ತುಳಸಿ ತರಬೇಕು ಅಂತ ಹತ್ತಿರದಲ್ಲೇ ಇದ್ದ ಒಂದು ಕಾಡಿಗೆ ಹೋಗ್ತಾನೆ. ಅಲ್ಲಿ ಒಬ್ಬ ಸುಂದರವಾದ ವೇಶ್ಯೊಬ್ಬಳು ಒಬ್ಬ ವ್ಯಕ್ತಿಯ ಜೊತೆ ಏಕಾಂತದಲ್ಲಿರೋದನ್ನು ನೋಡ್ತಾನೆ. ಅವನಿಗೆ ಅವಳ ಮೇಲೆ ಮನಸ್ಸಾಗ್ಬಿಡುತ್ತೆ. ನಂತರ ಅವನು ತನ್ನ ಹೆಂಡತಿ, ತಂದೆ, ತಾಯಿ ಎಲ್ಲರನ್ನು ಬಿಟ್ಟು ಆ ವೇಶ್ಯೆಯ ಜೊತೆ ಇರಲು ಆರಂಭಿಸ್ತಾನೆ. ಅವಳು ತುಂಬ ಐಷಾರಾಮಿ ಜೀವನವನ್ನು ಸಾಗಿಸ್ತಿದ್ದರಿಂದ ಅವಳನ್ನು ಸಾಕೋದಕ್ಕೆ ಅವನು ದುಡಿತಾ ಇದ್ದಿದ್ದ ದುಡ್ಡು ಸಾಲ್ತಿರೋದಿಲ್ಲ. ಅದರಿಂದ ಅವನು ಕಳ್ಳತನ, ದರೋಡೆ ಎಲ್ಲ ಶುರು ಮಾಡ್ಕೊತಾನೆ. ಜೊತೆಗೆ ಜೂಜು, ಕುಡಿತ, ಇನ್ನಿತರ ಅಭ್ಯಾಸಗಳನ್ನು ಮಾಡ್ಕೋತಾನೆ. ಅವನಿಗೆ 80 ವರ್ಷ ಆಗುತ್ತೆ. ವೃದ್ಧಾಪ್ಯದಲ್ಲಿ ಬಳಲ್ತಾ ಒಂದಿನ ಹಾಸಿಗೆ ಮೇಲೆ ಮಲಗಿರುವಾಗ ಒಂದಿನ ಅವನ ಸಾವು ಇನ್ನೇನು ಹತ್ರ ಬಂತು ಅಂತ ಅವನಿಗೆ ಅನಿಸೋಕೆ ಶುರುವಾಗುತ್ತೆ. ಆಗ ಅವನಿಗೊಂದು ದೃಶ್ಯ ಗೋಚರ ಆಗುತ್ತೆ. ಯಮನ ದೂತರು ಪಾಶ ಹಿಡ್ಕೊಂಡು ಅವನ ಹತ್ರ ಬರ್ತಾ ಇರ್ತಾರೆ. ಇವನಿಗೆ ಆ ದೃಶ್ಯವನ್ನು ನೋಡಿ ತುಂಬ ಭಯ ಆಗುತ್ತೆ. ಅವರು ಇವನ ಹತ್ರನೇ ಬಂದು, ಇಷ್ಟು ದಿನ ನೀನು ತುಂಬ ಪಾಪ ಮಾಡಿದ್ದೀಯಾ, ಇನ್ನು ನಡಿ ಯಮಲೋಕಕ್ಕೆ ಅಂತ ಹೇಳ್ತಾರೆ. ಇವನಿಗೆ ತುಂಬ ಗಾಬರಿಯಾಗಿ ತನ್ನ ಕೊನೆಯ ಮಗನನ್ನು ಸಹಾಯಕ್ಕೆ ಅಂತ ಕೂಗ್ತಾನೆ. ತನ್ನ ಕೊನೆಯ ಮಗನ ಹೆಸರು ನಾರಾಯಣ ಅಂತ ಆಗಿರುತ್ತೆ. ಈ ಅಜಾಮಿಳ ಯಾವಾಗ ನಾರಾಯಣ ಅಂತ ಕೂಗ್ತಾನೋ ಆಗ ವಿಷ್ಣುವಿನ ದೂತರು ಬರ್ತಾರೆ. ಅವ್ರು ಬಂದು ಹೇಳ್ತಾರೆ, ಇವನು ನಾರಾಯಣನ ಸ್ಮರಣೆ ಮಾಡಿರೋದ್ರಿಂದ ಇವನು ವೈಕುಂಠಕ್ಕೆ ಬರಬೇಕು ಅಂತ. ಆದರೆ ಯಮದೂತರು ಅವನು ಮಾಡಿರೋ ಪಾಪಗಳ ಬಗ್ಗೆ ಹೇಳಿ ಅವನು ಯಮಲೋಕಕ್ಕೆ ಬರಬೇಕು ಅಂತ ಹೇಳ್ತಾರೆ. ಇಬ್ಬರ ನಡುವೆ ವಾಗ್ವಾದ ನಡೆದು ಕೊನೆಗೆ ಸಾಯೋ ಗಳಿಗೆಯಲ್ಲಿ ನಾರಾಯಣನ ಜಪ ಮಾಡಿದ್ರಿಂದ ವೈಕುಂಠಕ್ಕೆ ಬರಬೇಕು ಅಂತ ಹೇಳಿ ವಿಷ್ಣುವಿನ ದೂತರು ಅಲ್ಲಿಂದ ಅವನನ್ನು ಕರ್ಕೊಂಡು ಹೋಗ್ತಾರೆ. ಈ ಕಥೆಯು ನನಗೆ ತುಂಬ ಗೊಂದಲ ಮಾಡಿತ್ತು. ಅದು ಹೇಗೆ ಸಾಯೋ ತನಕ ಮನಸ್ಸಿಗೆ ಬಂದಂತೆ ಬಾಳ್ಬಿಟ್ಟು ಕೊನೆಗಾಲದಲ್ಲಿ ದೇವರ ಹೆಸರು ಹೇಳಿಬಿಟ್ರೆ ಸ್ವರ್ಗಕ್ಕೆ ಹೋಗ್ಬಿಡ್ತೀವಾ ಅಂತ. ಆದರೆ ಈ ಕತೆ ಈ ಥರ ಎಂಡ್ ಆಗೋದಿಲ್ಲ. ಈ ಕತೆ ಬೇರೆ ಥರ ಎಂಡ್ ಆಗುತ್ತೆ. ಅದನ್ನು ಮುಂದೆ ಹೇಳ್ತೀನಿ. ಭಗವದ್ಗೀತೆಯ 8ನೇ ಅಧ್ಯಾಯದ 5ನೇ ಶ್ಲೋಕವು ಇದನ್ನೇ ಹೇಳುತ್ತೆ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಇದರ ತಾತ್ಪರ್ಯ, ಮರಣಕಾಲದಲ್ಲಿ ಯಾರು ನನ್ನನ್ನು ಸ್ಮರಣೆ ಮಾಡುತ್ತಾ ದೇಹವನ್ನು ಬಿಡುವನೋ ಅವನು ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಸಂಶಯ ಇಲ್ಲ. ಇದು ಶ್ರೀಕೃಷ್ಣ ಅರ್ಜುನನಿಗೆ ಹೇಳೋ ಮಾತು. ಇದರಲ್ಲಿ ಇರೋ ವೈಜ್ಞಾನಿಕ ಅರ್ಥವೇನು ಅಂತ ತುಂಬ ಯೋಚಿಸಿದೆ. ಹಲವು ವರ್ಷಗಳಿಂದ ಸಮಯ ಸಿಕ್ಕಾಗ ಇದರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೆ. ಕೃಷ್ಣ ಹಾಗೇಕೆ ಹೇಳ್ತಾನೆ ಅಂತ ಅರ್ಥ ಆಗಿರಲಿಲ್ಲ ಮುಂಚೆ, ಆದರೆ ಈಗ ಸ್ವಲ್ಪ ಅರ್ಥ ಆದಂತಿದೆ. ಅದನ್ನೇ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಇದು ಕೇವಲ ನನ್ನ ಅನಾಲಿಸಿಸ್ ಅಷ್ಟೇ. ಇದು ನಾನು ಹೇಗೆ ಅರ್ಥ ಮಾಡ್ಕೊಂಡಿದ್ದೀನಿ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನಮ್ಮ ಮೆದುಳಿನಲ್ಲಿ ಮುಖ್ಯವಾಗಿ 4 ತರಹದ ತರಂಗಗಳು ಅಂದರೆ ಬ್ರೈನ್ ವೇವ್ಸ್ ಕೆಲಸ ಮಾಡ್ತಾ ಇರ್ತವೆ. ಮೊದಲನೇದಾಗಿ ಬೀಟಾ ವೇವ್ಸ್. ಇದರ ಫ್ರೀಕ್ವೆನ್ಸಿ ರೇಂಜ್ 12ರಿಂದ 30 ಹರ್ಟ್ಸ್ ಇರುತ್ತೆ. ಈ ಬೀಟಾ ವೇವ್ಸ್ ನಾವು ಎಚ್ಚರ ಇದ್ದಾಗ, ಆ್ಯಕ್ಟಿವ್ ಆಗಿ ಕೆಲಸ ಮಾಡುವಾಗ, ಯೋಚನೆಗಳನ್ನು ಮಾಡುವಾಗ, ಏನಾದರೂ ಕಲಿಯುವಾಗ, ಒಟ್ಟಿನಲ್ಲಿ ನಾವು ಎಚ್ಚರ ಇರುವ ಸಮಯದಲ್ಲಿ ಈ ಬೀಟಾ ಬ್ರೈನ್ ವೇವ್ಸ್ ಆ್ಯಕ್ಟಿವ್ ಆಗಿರುತ್ತೆ. ಈ ಬೀಟಾ ಬ್ರೈನ್ ವೇವ್ಸ್ ಆ್ಯಕ್ಟಿವ್ ಆಗಿದ್ದಾಗ ನಾವು ಕಾನ್ಷಿಯಸ್ಲಿ ಯೋಚನೆ ಮಾಡ್ತೀವಿ, ಕಾನ್ಷಿಯಸ್ಲಿ ಮಾತಾಡ್ತಿರ್ತೀವಿ. ನಾವು ಏನು ಯೋಚನೆ ಮಾಡ್ತಾ ಇದ್ದೀವಿ, ಏನು ಮಾತಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ನಮ್ಮ ಗಮನ ಇರುತ್ತೆ. ಎರಡನೇದು ಆಲ್ಫಾ ವೇವ್ಸ್. ಫ್ರೀಕ್ವೆನ್ಸಿ ಸುಮಾರು 8ರಿಂದ 12 ಹರ್ಟ್ಸ್ವರೆಗೆ ಇರುತ್ತೆ. ಆಲ್ಫಾ ವೇವ್ಸ್ ಆ್ಯಕ್ಟಿವ್ ಆಗಿದ್ದಾಗ ನಾವು ನಮ್ಮ ಮನಸ್ಸು ಸ್ವಲ್ಪ ಕಾಮ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಯಾರಾದರೂ ಕ್ರಿಯೇಟಿವ್ ಆಗಿ ಯೋಚನೆ ಮಾಡುವಾಗ ಅಥವಾ ಪೇಂಟಿಂಗ್ ಆರ್ಟಿಸ್ಟ್ಸ್ಗಳ ಮೈಂಡಲ್ಲಿ ಆಲ್ಫಾ ವೇವ್ಸ್ ಆ್ಯಕ್ಟಿವ್ ಆಗಿರುತ್ತೆ. ಪೇಂಟಿಂಗ್ ಮಾಡುವಾಗ ಮತ್ತು ಲೈಟಾಗಿ ಮೆಡಿಟೇಷನ್ ಮಾಡುವಾಗ, ದೀರ್ಘವಾದ ಉಸಿರು ತಗೊಂಡು ಬಿಡುವಾಗ, ಈ ಥರ ಕಾಮಾಗಿರುವಾಗ ಆಲ್ಫಾ ವೇವ್ ಆ್ಯಕ್ಟಿವ್ ಆಗಿರುತ್ತೆ. ಮೂರನೇದು ಥೀಟಾ ವೇವ್ಸ್. ಥೀಟಾ ಬ್ರೈನ್ ವೇವ್ಸ್ ಯಾವಾಗ ಆ್ಯಕ್ಟಿವ್ ಆಗಿರುತ್ತೆ ಅಂದಾಗ ನಾವು ಮಲಗುವಾಗ, ಈ ಕಡೆ ಪೂರ್ತಿ ಎಚ್ಚರನೂ ಆಗಿಲ್ಲ, ಆ ಕಡೆ ಪೂರ್ತಿ ನಿದ್ದೆನೂ ಹತ್ತಿಲ್ಲ, ಅರೆ ಎಚ್ಚರ ಅರೆ ನಿದ್ರಾ ಸ್ಥಿತಿಯಲ್ಲಿ ಈ ಥೀಟಾ ವೇವ್ಸ್ ಆ್ಯಕ್ಟಿವ್ ಆಗಿರುತ್ತೆ. ಇದೊಂದು ಬಹಳ ಮುಖ್ಯವಾದ ಹಂತ. ಥೀಟಾ ಬ್ರೈನ್ ವೇವ್ಸ್ ಆ್ಯಕ್ಟಿವ್
ಆಗ್ತಾ ಇದ್ದಂಗೆ ನಮ್ಮ ಕಾನ್ಷಿಯಸ್ ಯೋಚನೆಗಳು ನಿಧಾನಕ್ಕೆ ಸ್ಟಾಪ್ ಆಗ್ತಾ ಹೋಗುತ್ತೆ ಮತ್ತು ಸಬ್ಕಾನ್ಷಿಯಸ್ ಮೈಂಡ್ ಓಪನ್ ಆಗ್ತಾ ಇರುತ್ತೆ. ಯಾವಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಓಪನ್ ಆಗುತ್ತೋ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಬರುವಂಥ ಯೋಚನೆಗಳ ಮೇಲೆ ನಮ್ಮ ಹಿಡಿತ ಇರೋದಿಲ್ಲ. ನಾವು ಅದನ್ನು ಕಾನ್ಷಿಯಸ್ಲಿ ಯೋಚನೆ ಮಾಡೋದಕ್ಕೆ ಆಗೋದಿಲ್ಲ. ಸಬ್ಕಾನ್ಷಿಯಸ್ ಮೈಂಡು ನಮ್ಮ ಕಂಟ್ರೋಲ್ನಲ್ಲಿ, ಕಾನ್ಷಿಯಸ್ ಕಂಟ್ರೋಲ್ನಲ್ಲಿ ಇರೋದಿಲ್ಲ. ಮಕ್ಕಳು ಚಿಕ್ಕ ವಯಸ್ಸಿನಿಂದಲೂ ಹೆಚ್ಚು ಏನನ್ನು ಕೇಳಿ ಅಥವಾ ನೋಡಿ ಬೆಳೆದಿರ್ತಾರೋ ಅದರಂತೆಯೇ ಅವರು ಜೀವನದಲ್ಲಿ ನಿರ್ಧಾರಗಳನ್ನ ತಗೊತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಹೊಸ ಕೆಲಸ ಮಾಡುವಾಗ ಅಥವಾ ಹೊಸದಾಗಿ ಕಲಿಯುವಾಗ ನಿನ್ನ ಕೈಲಾಗುತ್ತೆ, ನೀನು ಮಾಡು, ನಿನ್ನ ಕೈಲಿ ಇದನ್ನು ಸಾಧಿಸೋದಕ್ಕೆ ಆಗುತ್ತೆ ಅಂತ ಪ್ರೋತ್ಸಾಹ ಕೊಟ್ಟರೆ ಮಕ್ಕಳ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ನಂಬುತ್ತಾ ಹೋಗುತ್ತೆ. ಅವರು ಬೆಳೆದು ದೊಡ್ಡವರಾದ ಮೇಲೆ ಕೂಡ ಯಾವುದೇ ಹೊಸ ಪ್ರಯತ್ನಕ್ಕೆ ಅವರು ಅಳುಕದೆ ಹೆಜ್ಜೆ ಇಡ್ತಾರೆ. ಆದರೆ ನಿನ್ನ ಕೈಲಾಗಲ್ಲ, ಇದು ನಿನ್ನಂಥವ್ರಿಗಲ್ಲ ಅಂತ ಡಿಸ್ಕರೇಜ್ ಮಾಡ್ತಾ ಇದ್ರೆ ಮಕ್ಕಳ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನೇ ನಂಬ್ತಾ ಹೋಗುತ್ತೆ. ಮುಂದೆ ಅವರು ಬೆಳೆದು ದೊಡ್ಡವರಾದಾಗ ಯಾವುದೇ ಹೊಸ ಪ್ರಯತ್ನಕ್ಕೆ ಹಿಂದೇಟನ್ನು ಹಾಕ್ತಾರೆ. ಹಾಗಾಗಿ ಯಾವುದೇ ಟ್ರಾಮಾ ಇರಲಿ ಅಥವಾ ಕಹಿ ಘಟನೆಗಳಿರಲಿ ಕಾನ್ಷಿಯಸ್ಲಿ ನಮಗೆ ನೆನಪಿಲ್ಲದೆ ಇದ್ರೂ ಅವು ಸಬ್ಕಾನ್ಷಿಯಸ್ಲಿ ಯಾವಾಗಲೂ ನೆನಪಿದ್ದೇ ಇರುತ್ತೆ. ಅವು ನಮ್ಮ ದೈನಂದಿನ ದಿನದ ಚಟುವಟಿಕೆಗಳ ಮೇಲೆ ನಮಗೆ ತಿಳಿದೇ ಇರೋ ಹಾಗೆ ಯಾವಾಗಲೂ ಪರಿಣಾಮ ಬೀರ್ತಾನೆ ಇರುತ್ತೆ. ನಾವು ತಗೊಳ್ಳುವ ಒಂದು ಪ್ರತಿಯೊಂದು ನಿರ್ಧಾರದ ಮೇಲೂ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹೇಗೆ ಪ್ರೋಗ್ರಾಮ್ ಆಗಿದೆಯೋ ಅದ್ರ ಬೇಸ್ ಮೇಲೆ ನಾವು ನಿರ್ಧಾರಗಳನ್ನ ತಗೋತಾ ಇರ್ತೀವಿ. ಹಾಗಾಗಿ ಯಾವುದೇ ಸಬ್ಕಾನ್ಷಿಯಸ್ ಮೈಂಡ್ ಪ್ರೋಗ್ರಾಮ್ನ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಸೈಕ್ಯಾಟ್ರಿಸ್ಟ್ಗಳು ಹೀಗೆ ಥೀಟಾ ವೇವ್ಸ್ ಆ್ಯಕ್ಟಿವ್ ಆಗಿದ್ದಾಗ ಅಥವಾ ಅರೆನಿದ್ರಾವಸ್ಥೆಯಲ್ಲಿದ್ದಾಗ ಹಿಪ್ನೋಟೈಸ್ ಮಾಡೋದ್ರ ಮೂಲಕ ಸಬ್ಕಾನ್ಷಿಯಸ್ ಮೈಂಡ್ನ ರೀಪ್ರೋಗ್ರಾಮ್ ಮಾಡ್ತಾರೆ. ಹಾಗಾಗಿ ಚಿಕ್ಕ ಮಕ್ಕಳಿಗೆ ಮಲಗುವಾಗ ಒಳ್ಳೊಳ್ಳೆ ಸಂದೇಶಗಳು ಇರುವಂತಹ ಕಥೆಗಳನ್ನ ಹೇಳ್ತಾರೆ, ಅದು ಅವರ ಸಬ್ಕಾನ್ಷಿಯಸ್ ಮೈಂಡ್ ಮೇಲೆ ಪರಿಣಾಮವಾಗಲಿ ಅಂತ. ಹೀಗೆ ಒಂದ್ಸಲಿ ಥೀಟಾ ಬ್ರೈನ್ ವೇವ್ಸ್ ಆ್ಯಕ್ಟಿವ್ ಆದ ತಕ್ಷಣ ನಮ್ಮ ಕಾನ್ಷಿಯಸ್ ಯೋಚನೆಗಳೆಲ್ಲ ಸ್ಟಾಪ್ ಆಗಿಬಿಡುತ್ತೆ ಮತ್ತು ಸಬ್ಕಾನ್ಷಿಯಸ್ ಮೈಂಡ್ ಓಪನ್ ಆದಾಗ ನಮ್ಮ ಮನಸ್ಸಿನ ಆಳದ ಭಯಗಳು ಅಥವಾ ಮನಸ್ಸಿನ ಆಳದ ತೀವ್ರ ಆಸೆಗಳೆಲ್ಲ ಅಲ್ಲಿ ಆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಮ್ಯಾನಿಫೆಸ್ಟ್ ಆಗ್ತಾ ಹೋಗುತ್ತೆ. ಅದೇ ನಮಗೆ ಕನಸಿನ ಮೂಲಕ ಒಂದು ಚಿತ್ರ ಕಾಣಿಸ್ತಾ ಹೋಗುತ್ತೆ ಕನಸಿನಲ್ಲಿ. ಅಂದರೆ ಯಾರಿಗಾದರೂ ತೀವ್ರವಾಗಿ ನಾನು ಹಕ್ಕಿ ಥರ ಹಾರಬೇಕು ಅನ್ನೋ ಅಂಥ ಒಂದು ತೀವ್ರವಾದ ಒಂದು ಬಯಕೆ ಇದ್ದರೆ ಅವ್ರಿಗೆ ಕನಸಲ್ಲಿ ಗಾಳಿಯಲ್ಲಿ ತೇಲಾಡ್ತಾ ಇರೋ ಥರ ಒಂದು ಅನುಭವ ಆಗುತ್ತೆ. ಇನ್ನು ಕೆಲವ್ರಿಗೆ ಎಕ್ಸಾಮ್ಸ್ಗಳ ಮೇಲೆ ತುಂಬ ಭಯ ಇರುತ್ತೆ, ಎಕ್ಸಾಮ್ಸ್ ಬಗ್ಗೆ ತುಂಬ ಭಯ ಇರುತ್ತೆ. ಅಂಥವರು ಅವ್ರ ಕನಸಲ್ಲಿ ಯಾವಾಗಲೂ ಎಕ್ಸಾಮ್ ಹಾಲಲ್ಲಿ ಕೂತಿರೋ ಥರ ನಾ ಫೇಲ್ ಆಗ್ತೀನೋ ಪಾಸ್ ಆಗ್ತೀನೋ ಅನ್ನೊಂದು ಭಯದ ಒಂದು ವಾತಾವರಣ ಇರೋ ಥರ ಕನಸು ಬೀಳ್ತಾ ಇರುತ್ತೆ. ನಾವು ಕಾನ್ಷಿಯಸ್ ಆಗಿದ್ದಾಗ ಅಥವಾ ಬೀಟಾ ಬ್ರೈನ್ ವೇವ್ಸ್ ಆ್ಯಕ್ಟಿವ್ ಆಗಿದ್ದಾಗ ನನಗೆ ಎಕ್ಸಾಮ್ಸ್ ಬಗ್ಗೆ ಅಂಥದ್ದೇನೂ ಭಯ ಇಲ್ಲ ಅನ್ನೋ ಒಂದು ಕಾನ್ಷಿಯಸ್ ಯೋಚನೆ ಇದ್ರೂ ಬಟ್ ಸಬ್ಕಾನ್ಷಿಯಸ್ಲಿ ಇದು ತುಂಬ ನಿಮಗೆ ಭಯ ಇರೋದ್ರಿಂದ ಕನಸಲ್ಲಿ ಆ ರೂಪದಲ್ಲಿ ಬರುತ್ತೆ. 4ನೇದು ಡೆಲ್ಟಾ ಬ್ರೈನ್ ವೇವ್ಸ್. ಡೆಲ್ಟಾ ಬ್ರೈನ್ ವೇವ್ಸ್ನ ಫ್ರೀಕ್ವೆನ್ಸಿ 0.5 ಇಂದ 4 ಹರ್ಟ್ಸ್ ತನಕ ಇರುತ್ತೆ. ಇದೊಂದು ಡೀಪ್ ಸ್ಲೀಪ್, ಆಳವಾದ ನಿದ್ರೆಯ ಸ್ಥಿತಿಯಲ್ಲಿ ಡೆಲ್ಟಾ ವೇವ್ಸ್ಗಳು ಆ್ಯಕ್ಟಿವ್ ಆಗಿರುತ್ತೆ. ಈ ಡೆಲ್ಟಾ ವೇವ್ಸ್ ಆ್ಯಕ್ಟಿವ್ ಆಗಿದ್ದಾಗ ಯಾವುದೇ ಕನಸು ಬೀಳೋದಿಲ್ಲ ಅಥವಾ ಯಾವುದೋ ಒಂದು ಯೋಚನೆಗಳು ಇರೋದಿಲ್ಲ, ಸಬ್ಕಾನ್ಷಿಯಸ್ ಮೈಂಡು ಇಲ್ಲಿ ಓಪನ್ ಇರೋದಿಲ್ಲ. ಇದಕ್ಕೆ ಸ್ಲೀಪ್ ಬ್ಲ್ಯಾಂಕ್ನೆಸ್ ಅಂತಲೂ ಕರೀತಾರೆ. ಈ ಡೆಲ್ಟಾ ವೇವ್ಸ್ ಆ್ಯಕ್ಟಿವ್ ಆಗಿದ್ದಾಗ ನಮಗೆ ಡೀಪ್ ಸ್ಲೀಪ್, ಆಳವಾದ ನಿದ್ರೆ ಬಂದಿರುತ್ತೆ. ಈ ಆಳವಾದ ನಿದ್ರೆಯಲ್ಲೇ ನಮ್ಮ ದೇಹ ತನ್ನ ದಣಿವನ್ನು ನಿವಾರಿಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಪ್ರತಿದಿನ ನಮಗೆ ಕೆಲವು ಗಂಟೆಗಳ ಅಥವಾ ಕೆಲವು ನಿಮಿಷಗಳ ಸಮಯ ಆಳವಾದ ನಿದ್ರೆ ತುಂಬ ಅತ್ಯಗತ್ಯ. ಈ 4 ಮುಖ್ಯವಾದ ಬ್ರೈನ್ ವೇವ್ಸ್ಗಳ ಜೊತೆಗೆ 5ನೇದು ಒಂದು ಬ್ರೈನ್ ವೇವ್ ಇದೆ, ಅದೇ ಗ್ಯಾಮಾ ಬ್ರೈನ್ ವೇವ್ಸ್. ಈ ಗ್ಯಾಮಾ ಬ್ರೈನ್ ವೇವ್ಸ್ಗಳು ತುಂಬ ಅಪೂರ್ವವಾದದ್ದು. ಇದೊಂದು ಅತ್ಯಂತ ಆನಂದದ ಕ್ಷಣಗಳಲ್ಲಿ ರಿಲೀಸ್ ಆಗುವಂಥ ಒಂದು ಬ್ರೈನ್ ವೇವ್ ಆಗಿರುತ್ತೆ. ಈ ಗ್ಯಾಮಾ ಬ್ರೈನ್ ವೇವ್ಸ್ಗಳು ಯಾವಾಗ ಆ್ಯಕ್ಟಿವ್ ಆಗಿರುತ್ತೆ ಅಂದರೆ ನಿಮ್ಮ ಅಟೆನ್ಷನ್ ಅಥವಾ ಫೋಕಸ್ ತುಂಬ ಹೈ ಫೋಕಸ್ಡ್ ಇದ್ದಾಗ ಮತ್ತು ಹೈ ಎಮೋಷ್ನಲ್ ಮೂಮೆಂಟ್ಸ್ ಇದ್ದಾಗ ಈ ಗ್ಯಾಮಾ ವೇವ್ಸ್ಗಳು ಆ್ಯಕ್ಟಿವ್ ಆಗಿರುತ್ತೆ. ಹೈ ಎಮೋಷ್ನಲ್ ಮೂಮೆಂಟ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ರಾಮಕೃಷ್ಣ ಪರಮಹಂಸರಿಗೆ ಕಾಳಿ ದೇವತೆ ಮುಂದೆ ಕೂತ್ಕೊಂಡಾಗ ಅವರು ತುಂಬ ಹೈಲಿ ಎಮೋಷ್ನಲ್, ತುಂಬ ಭಾವನಾತ್ಮಕವಾಗಿ ಆಗಿಬಿಡ್ತಾಯಿದ್ರು ಅಂತ ಹೇಳ್ತಾರೆ. ಆವಾಗ ಅದು ಹೈ ಎಮೋಷ್ನಲ್ ಸ್ಟೇಟ್, ಆವಾಗ ಗ್ಯಾಮಾ ವೇವ್ಸ್ಗಳು ಆ್ಯಕ್ಟಿವ್ ಆಗಿರುತ್ತೆ.
ಮತ್ತು ಇದೊಂದು ಅನ್ಕಂಡೀಷ್ನಲ್ ಲವ್ ಎಕ್ಸ್ಪೀರಿಯನ್ಸ್ ಆಗುವಂಥ ಒಂದು ಸ್ಥಿತಿ. ಸಾಮಾನ್ಯವಾಗಿ ಎಲ್ಲ ಪ್ರೀತಿಯು ಕಂಡೀಷ್ನಲ್ ಆಗಿರೋದ್ರಿಂದ ಅನ್ಕಂಡೀಷ್ನಲ್ ಪ್ರೀತಿಯ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಅರ್ಥ ಆಗೋದು ತುಂಬಾ ಕಷ್ಟ. ಅದೊಂದು ಸೂಪರ್ ಕಾನ್ಷಿಯಸ್ ಸ್ಟೇಟ್ ಆಗಿರುತ್ತೆ. ಕೆಲವು ವರ್ಷಗಳ ಹಿಂದೆ ಅಮೇರಿಕಾದ ಯೂನಿವರ್ಸಿಟಿ ಆಫ್ ವಿಸ್ಕಾನ್ಸಿನ್ನ ಸೈಕಾಲಜಿಸ್ಟ್ ಮತ್ತು ನ್ಯೂರೋ ಸೈಂಟಿಸ್ಟ್ ಆಗಿರುವಂಥ ಡಾಕ್ಟರ್ ರಿಚರ್ಡ್ ಡೇವಿಡ್ಸನ್ ಅವರು ಮೆಡಿಟೇಷನ್ ಮೇಲೆ ಒಂದು ರಿಸರ್ಚ್ನ ಕಂಡಕ್ಟ್ ಮಾಡ್ತಾರೆ. ಅವರು ನೇಪಾಳ ಮತ್ತು ಭಾರತ ದೇಶಗಳಿಂದ ಹೆಚ್ಚು ಕಾಲಗಳವರೆಗೆ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿದ್ದಂತಹ ಕೆಲವು ಸನ್ಯಾಸಿಗಳನ್ನ ಅಥವಾ ವ್ಯಕ್ತಿಗಳನ್ನ ಅಮೇರಿಕಾಗೆ ಕರೆಸ್ಕೊಂಡು EEG ಮತ್ತು MRI ಸ್ಕ್ಯಾನ್ನ ಮೂಲಕ ಅವರ ಬ್ರೈನನ್ನು ಸ್ಕ್ಯಾನ್ ಮಾಡ್ತಾರೆ. ಈ ಬ್ರೈನ್ ವೇವ್ಸ್ಗಳನ್ನ ಸ್ಕ್ಯಾನ್ ಮಾಡುವಂಥ ಇನ್ಸ್ಟ್ರೂಮೆಂಟ್ ಹೆಸರು EEG, ಎಲೆಕ್ಟ್ರೋ ಎನ್ಸೆಫೆಲೋಗ್ರಾಮ್ ಅಂತ. ಆಮೇಲೆ ಅವರು ಸ್ಕ್ಯಾನ್ ಮಾಡಾದ್ಮೇಲೆ ಅದರ ರಿಸಲ್ಟ್ಸ್ ನೋಡಿ ಅವರಿಗೆ ಬಹಳನೇ ಅದ್ಭುತ ಅನಿಸುತ್ತೆ. ಅವ್ರು ಹೀಗೆ ಹೇಳ್ತಾರೆ, ಇಷ್ಟು ದೀರ್ಘ ಸಮಯದ ತನಕ ಗ್ಯಾಮಾ ವೇವ್ಸ್ ಆ್ಯಕ್ಟಿವ್ ಆಗಿದ್ದು ನಾವು ಇದುವರೆಗೂ ನೋಡೇ ಇರಲಿಲ್ಲ. ಸಾಮಾನ್ಯ ಮನುಷ್ಯರಲ್ಲಿ ತುಂಬ ಅತಿ ಕಡಿಮೆ ಸಮಯದ ತನಕ, ಅಂದರೆ 1 ಸೆಕೆಂಡ್ಗಿಂತಲೂ ಕಡಿಮೆ ಕ್ಷಣಗಳು, ತುಂಬ ಅಪರೂಪಕ್ಕೆ ಯಾವಾಗಲೂ ಒಂದೊಂದು ಸತಿ ಗ್ಯಾಮಾ ವೇವ್ಸ್ಗಳು ಆ್ಯಕ್ಟಿವ್ ಆಗಿರುತ್ತೆ. ಅಂದರೆ ಇವಾಗ ಯಾವುದಾದ್ರೂ ಒಂದು ಸೈಂಟಿಸ್ಟ್ ಯಾವುದೋ ಒಂದು ಇಕ್ವೇಷನ್ ಮೇಲೆ ವರ್ಕ್ ಮಾಡ್ತಾ ಅವ್ರು ತುಂಬ ವರ್ಷಗಳಿಂದ ಅದ್ರ ಮೇಲೆ ಅವರು ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಅದನ್ನು ಸಾಲ್ವ್ ಮಾಡೋಕ್ಕಾಗಿರಲ್ಲ. ಬಟ್ ಒಂದಿನ ಅವರು ಸಾಲ್ವ್ ಮಾಡಿದಾಗ ಅವ್ರಿಗೆ ಆಗೋವಂಥ ಒಂದು ಆನಂದದ ಕ್ಷಣ ಇರುತ್ತಲ್ಲ, ಆವಾಗ ಗ್ಯಾಮಾ ವೇವ್ಸ್ಗಳು ಆ್ಯಕ್ಟಿವ್ ಆಗಿರುತ್ತೆ. ಅದು ಕೇವಲ 1-2 ಸೆಕೆಂಡ್ ಅಥವಾ 1 ಸೆಕೆಂಡ್ಗಿಂತಲೂ ಕಡಿಮೆ ಕ್ಷಣಗಳು ಮಾತ್ರ ಅದು ಆ್ಯಕ್ಟಿವ್ ಆಗಿರುತ್ತೆ. ಮತ್ತು ಅವರು ಮುಂದುವರೆದು ಹೇಳ್ತಾರೆ, ಮೆಡಿಟೇಷನ್ ಮಾಡೋದರ ಮೂಲಕ ನಮ್ಮ ಬ್ರೈನ್ ಆ್ಯಕ್ಟಿವಿಟಿ ಪ್ಯಾಟ್ರನನ್ನು ಬದಲಾಯಿಸ್ಕೋಬಹುದು ಅಂತ. ಕೃಷ್ಣ ಗೀತೆಯಲ್ಲಿ ಹೇಳಿದ ಪ್ರಕಾರ ಅಂತ್ಯಕಾಲದಲ್ಲಿ ನನ್ನ ನೆನೆದರೆ ನೀನು ನನ್ನನ್ನೇ ಸೇರ್ಕೋತೀಯ ಅನ್ನೋ ಅರ್ಥ ಏನು ನೋಡೋಣ ಇವಾಗ. ಸಾಮಾನ್ಯವಾಗಿ ಮನುಷ್ಯರು ಸಾಯುವ ಕೊನೆ ಕ್ಷಣಗಳಲ್ಲಿ ಬ್ರೈನ್ ವೇವ್ಸ್ ಹೀಗೆ ಕ್ರಮೇಣವಾಗಿ ಒಂದೊಂದೇ ಸ್ಟಾಪ್ ಆಗ್ತಾ ಹೋಗುತ್ತೆ. ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಆಗಿ ಅವನು ಸಾಯ್ತಾ ಇದ್ದಾನೆ ಅಂತ ಅಂದ್ಕೊಳ್ಳೋಣ. ಆಕ್ಸಿಡೆಂಟ್ ಆಗಿದೆ ಅಂತ ಅವನಿಗೆ ಒಂದು ಎಚ್ಚರವಾದ ಒಂದು ಸ್ಥಿತಿಯಲ್ಲಿ ಗೊತ್ತಾಗ್ತಾ ಇದೆ, ನನಗೆ ಆಕ್ಸಿಡೆಂಟ್ ಆಗಿದೆ, ಅವನು ಭಯ ಇರುತ್ತೆ, ಅದೊಂದು ಆಂಗ್ಸೈಟಿ ಇರುತ್ತೆ. ಆವಾಗ ಬೀಟಾ ವೇವ್ಸ್ ಆ್ಯಕ್ಟಿವ್ ಆಗಿರುತ್ತೆ. ಹೊರ ಜಗತ್ತಿನ ಪ್ರಜ್ಞೆ ಇರುತ್ತೆ, ಆದರೆ ಅದು ನಿಧಾನವಾಗಿ ಕ್ಷೀಣವಾಗ್ತಾ ಇರುತ್ತೆ. ನೆಕ್ಸ್ಟು ಆಲ್ಫಾ ಸ್ಟೇಟ್ ಆ್ಯಕ್ಟಿವ್ ಆದಾಗ ಅವನಿಗೆ ದೇಹ ನಿಧಾನವಾಗಿ ಸಡಿಲ ಆಗ್ತಾ ಹೋಗುತ್ತೆ ಮತ್ತು ಕಾಮ್ ಆಗ್ತಾ ಹೋಗುತ್ತೆ ದೇಹ, ಮನಸ್ಸು ಕೂಡ ಸ್ವಲ್ಪ ಕಾಮ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಥೀಟಾ ವೇವ್ಸ್ ಆ್ಯಕ್ಟಿವ್ ಆಗಿಬಿಡುತ್ತೆ. ಥೀಟಾ ವೇವ್ಸ್ ಆ್ಯಕ್ಟಿವ್ ಆದ ತಕ್ಷಣ ಅವನ ಸಬ್ಕಾನ್ಷಿಯಸ್ ಮೈಂಡ್ ಓಪನ್ ಆಗುತ್ತೆ, ಕಾನ್ಷಿಯಸ್ ಮೈಂಡ್ ಕ್ಲೋಸ್ ಆಗುತ್ತೆ. ಅಂದರೆ ಹೊರ ಜಗತ್ತಿನ ಪ್ರಜ್ಞೆ ಇಲ್ಲವಾಗುತ್ತೆ ಮತ್ತು ಸಬ್ಕಾನ್ಷಿಯಸ್ ಮೈಂಡ್ ಓಪನ್ ಆಗುತ್ತೆ. ಅದು ಸಬ್ಕಾನ್ಷಿಯಸ್ ಮೈಂಡ್ ಓಪನ್ ಆದ ತಕ್ಷಣ ಅದು ನಮ್ಮ ಕಂಟ್ರೋಲ್ನಲ್ಲಿ ಇರೋದಿಲ್ಲ. ನೆಕ್ಸ್ಟು ಡೆಲ್ಟಾ ವೇವ್ಸ್ ಆ್ಯಕ್ಟಿವ್ ಆಗುತ್ತೆ. ಡೆಲ್ಟಾ ವೇವ್ಸ್ ಆ್ಯಕ್ಟಿವ್ ಆದ ತಕ್ಷಣ ಪ್ರಜ್ಞೆ ಪೂರ್ತಿ ಕಡಿಮೆ ಆಗೋಗುತ್ತೆ, ಆಳ ನಿದ್ರಾವಸ್ಥೆಗೆ ತಲುಪಿಬಿಡ್ತಾನೆ. ಮರುಕ್ಷಣದಲ್ಲಿ ಡೆಲ್ಟಾ ವೇವ್ಸ್ ಕೂಡ ಸಂಪೂರ್ಣವಾಗಿ ನಿಂತು ಹೋಗಿ ಹೀಗೆ ಆಸಿಲೇಟ್ ಆಗ್ತಾ ಇರೋಂಥ ಡೆಲ್ಟಾ ವೇವ್ಸು ಒಂದು ಸಿಂಗಲ್ ಲೈನ್ ಹೀಗೆ ಬೀಪ್ ಅಂತ ಹೀಗೆ ಒಂದು ಸಿಂಗಲ್ ಲೈನ್ ಆಗಿಬಿಡುತ್ತೆ. ಆಗ ಅದನ್ನು ಬ್ರೈನ್ ಡೆಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಅಲ್ಲಿಗೆ ವ್ಯಕ್ತಿಯು ಮರಣವನ್ನು ಹೊಂದಿರ್ತಾನೆ. ಇದು ಸಾಮಾನ್ಯವಾದ ಮನುಷ್ಯ ಒಬ್ಬ ಸಾಯುವಂಥ ಒಂದು ಪ್ರಕ್ರಿಯೆ ಅಥವಾ ಪ್ರೋಸೆಸ್. ಕೃಷ್ಣ ಗೀತೆಯಲ್ಲಿ ಹೇಳಿರೋ ಪ್ರಕಾರ ಅಂತ್ಯಕಾಲದಲ್ಲಿ ನೀನು ನನ್ನನ್ನೇ ನೆನೆಸ್ಕೊಂತ ದೇಹವನ್ನು ತ್ಯಾಗ ಮಾಡಿದ್ರೆ, ದೇಹವನ್ನು ಬಿಟ್ಟರೆ ನೀನು ನನ್ನನ್ನೇ ಸೇರ್ಕೊಂತೀಯ. ಅದರ ಅರ್ಥ ಹೇಗೆ? ಸೊ ದೇವರ ಸ್ಮರಣೆ ಮಾಡ್ತಾ ಸಾಯುವಂಥ ವ್ಯಕ್ತಿ ದೇವರ ಸಾಯುವ ಕ್ಷಣಗಳು ಹೇಗಿರುತ್ತೆ? ಸೊ ವ್ಯಕ್ತಿಗೆ ತನ್ನ ಸಾವು ಬಂದಿದೆ ಅಂತ ಗೊತ್ತಾಗುತ್ತೆ. ಬೀಟಾ ವೇವ್ಸ್ ಆ್ಯಕ್ಟಿವಲ್ಲಿರುತ್ತೆ, ಬಾಹ್ಯ ಪ್ರಜ್ಞೆ ಇರುತ್ತೆ, ನಿಧಾನವಾಗಿ ಕ್ಷೀಣವಾಗ್ತಾ ಇರುತ್ತೆ, ಬಟ್ ಬಾಹ್ಯ ಪ್ರಜ್ಞೆ ಇರುತ್ತೆ, ಬೀಟಾ ವೇವ್ಸ್ ಆ್ಯಕ್ಟಿವಲ್ಲಿರುತ್ತೆ. ಸೊ ಸಾಯೋ ವ್ಯಕ್ತಿಯು ಕೊನೆಗಾಲದಲ್ಲಿ ದೇವರ ಧ್ಯಾನವನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ, ದೇವರ ಧ್ಯಾನವನ್ನು ಮಾಡ್ತಾ ಇರ್ತಾನೆ. ಸೊ ಅದು 2ನೇ ಸ್ಟೆಪ್ ಅಥವಾ ಸ್ಟೇಜ್ ಏನಾಗುತ್ತೆ, ಬೀಟಾ ವೇವ್ಸು ನಿಧಾನವಾಗಿ ಕ್ಷೀಣಿಸ್ತಾ ಆಲ್ಫಾ ವೇವ್ಸು
ಗೆ ಎಂಟ್ರ್ ಆಗುತ್ತೆ. ಆಲ್ಫಾ ವೇವ್ಸ್ ಆ್ಯಕ್ಟಿವ್ ಆಗುತ್ತೆ. ದೇಹ ನಿಧಾನಕ್ಕೆ ಸಡಿಲ ಆಗ್ತಾ ಇರುತ್ತೆ. ಇಮಿಡಿಯೇಟ್ಲಿ ಥೀಟಾ ವೇವ್ಸ್ ಆ್ಯಕ್ಟಿವ್ ಆಗುತ್ತೆ. ಈ ಥೀಟಾ ವೇವ್ಸಲ್ಲಿ ನಾನು ಮುಂಚೆ ಹೇಳ್ದಂಗೆ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಕಾನ್ಷಿಯಸ್ ಯೋಚನೆಗಳು ಪೂರ್ತಿ ಸ್ಟಾಪ್ ಆಗಿ ಸಬ್ಕಾನ್ಷಿಯಸ್ ಮೈಂಡ್ ಓಪನ್ ಆಗುತ್ತೆ. ಅದು ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ ಅಂತ ಹೇಳಿದ್ದೆ. ಹಾಗಾಗಿ ಬಾಹ್ಯ ಪ್ರಜ್ಞೆ ಸಂಪೂರ್ಣವಾಗಿ ಸ್ಥಗಿತವಾಗಿಬಿಡುತ್ತೆ. ಸಬ್ಕಾನ್ಷಿಯಸ್ ಮೈಂಡ್ ಓಪನ್ ಆಗುತ್ತೆ. ಅದು ನಮ್ಮ ಕಂಟ್ರೋಲ್ನಲ್ಲಿ ಇರೋದಿಲ್ಲ. ಬೀಟಾ ಆ್ಯಕ್ಟಿವ್ ಇದ್ದಾಗ ದೇವರ ಧ್ಯಾನ ಮಾಡ್ತಿದ್ದ ವ್ಯಕ್ತಿಗೆ ಅಂದರೆ ಈ ಕೊನೆಗಾಲದಲ್ಲಿ ನಾವು ದೇವ್ರ ಹೆಸರು ಹೇಳಿದ್ರೆ ನಾವು ದೇವ್ರನ್ನ ಸೇರ್ಕೋತೀವಿ, ಅಲ್ಲಿ ತನಕ ನಾವು ಹೆಂಗೆ ಬೇಕೋ ಹಂಗೆ ಮಜಾ ಮಾಡೋಣ ಅಂತ ಮೈಂಡ್ಸೆಟ್ ಇದ್ದು ಕೊನೆಗಾಲದಲ್ಲಿ ನಾವು ದೇವ್ರ ಹೆಸರು ಹೇಳ್ತೀವಿ ಅಂತ ಹೇಳ್ತಾರಲ್ಲ, ಅಂಥ ವ್ಯಕ್ತಿಗಳು ಕೊನೆ ಟೈಮಲ್ಲಿ ದೇವ್ರ ಹೆಸರು ಹೇಳುವಾಗ ಬೀಟಾ ವೇವ್ಸ್ ಆ್ಯಕ್ಟಿವ್ ಆಗಿದ್ದಾಗ ದೇವ್ರ ಹೆಸರು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೇವ್ರ ಧ್ಯಾನ ಮಾಡ್ತಿದ್ದ ವ್ಯಕ್ತಿಗೆ ಥೀಟಾ ವೇವ್ಸ್ ಆ್ಯಕ್ಟಿವ್ ಆದ ತಕ್ಷಣ ಅದರ ಮೇಲಿನ ಕಂಟ್ರೋಲ್ ಹೋಗ್ಬಿಡುತ್ತೆ. ಸಬ್ಕಾನ್ಷಿಯಸ್ ಮೈಂಡ್ ಓಪನ್ ಆದ ತಕ್ಷಣ ಅದ್ರ ಮೇಲಿರೋ ಕಂಟ್ರೋಲ್ ಹೋಗ್ಬಿಡುತ್ತೆ. ಅವ್ರ ದೇವ್ರ ಧ್ಯಾನ ಬೀಟಾ ವೇವ್ಸಲ್ಲಿ ಅಷ್ಟು ಮಾತ್ರ ಆ್ಯಕ್ಟಿವ್ ಆಗಿರುತ್ತೆ. ಥೀಟಾ ವೇವ್ ಆ್ಯಕ್ಟಿವ್ ಆದ ತಕ್ಷಣ ಅವ್ರು ಏನು ಹೇಳ್ತಿದ್ರು ಅನ್ನೋ ಪ್ರಜ್ಞೆನೇ ಅವ್ರಿಗಿರೋದಿಲ್ಲ, ಅದು ಕಂಪ್ಲೀಟಾಗಿ ಹೋಗ್ಬಿಡುತ್ತೆ. ಆದರೆ ಯಾರು ನಿರಂತರವಾಗಿ ಮೊದಲಿನಿಂದನೂ ದೀರ್ಘಕಾಲದ ಸಮಯದಿಂದ ಧ್ಯಾನ ಅಭ್ಯಾಸ ಮಾಡ್ತಾ ಇರ್ತಾರೋ ಅವರು ಬೀಟಾ ವೇವ್ಸ್ ಆ್ಯಕ್ಟಿವ್ ಆಗಿದ್ದಾಗ ಹೇಗೆ ತಮ್ಮ ಯೋಚನೆಗಳನ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೋ ಅದೇ ರೀತಿ ಥೀಟಾ ವೇವ್ಸ್ ಆ್ಯಕ್ಟಿವ್ ಆದಾಗಲೂ ಕೂಡ ಸಬ್ಕಾನ್ಷಿಯಸ್ ಮೈಂಡ್ ಓಪನ್ ಆದಾಗಲೂ ಕೂಡ ಅದರ ಮೇಲೂ ಅವರು ಹಿಡಿತವನ್ನು ಸಾಧಿಸಿರ್ತಾರೆ. ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಥೀಟಾ ವೇವ್ ಆ್ಯಕ್ಟಿವ್ ಆದಾಗಲೂ ಅವರ ಧ್ಯಾನ ಮುಂದುವರಿದೇ ಇರುತ್ತೆ. ಸೊ ನೆಕ್ಸ್ಟು ಥೀಟಾ ವೇವ್ಸ್ ಇಂದ ಡೆಲ್ಟಾ ವೇವ್ಸ್ ಆ್ಯಕ್ಟಿವ್ ಆಗಬೇಕು. ಇದು ಪ್ರಕಾರವಾಗಿ ಬ್ರೈನ್ ವೇವ್ಸು ಸ್ಟಾಪ್ ಆಗ್ತಾ ಬರೋ ಒಂದು ಪ್ರಕಾರ ಇದು. ಥೀಟಾ ತಕ್ಷಣ ನೆಕ್ಸ್ಟ್ ಡೆಲ್ಟಾ ವೇವ್ಸ್ ಆ್ಯಕ್ಟಿವ್ ಆಗಬೇಕು. ಆದರೆ ಥೀಟಾ ವೇವ್ಸ್ ಆ್ಯಕ್ಟಿವ್ ಆಗಿದ್ದಾಗಲೂ ಯಾರಿಗೆ ಅವ್ರ ಯೋಚನೆಗಳ ಮೇಲೆ ಕಂಟ್ರೋಲ್ ಇರುತ್ತಲ್ಲ ಅವ್ರಿಗೆ ನೆಕ್ಸ್ಟು ಡೆಲ್ಟಾ ವೇವ್ಸ್ ಆ್ಯಕ್ಟಿವ್ ಆಗಲ್ಲ, ನೆಕ್ಸ್ಟು ಗ್ಯಾಮಾ ವೇವ್ಸ್ ಆ್ಯಕ್ಟಿವ್ ಆಗುತ್ತೆ. ಹೈ ಇನ್ ಫ್ರೀಕ್ವೆನ್ಸಿ ಇರುತ್ತೆ ಗ್ಯಾಮಾ ವೇವ್ಸ್ ಆ್ಯಕ್ಟಿವ್ ಆಗಿಬಿಡುತ್ತೆ ಅವರಿಗೆ. ಸೊ ಹಲವು ವರ್ಷಗಳಿಂದ ಮೆಡಿಟೇಷನ್ ಮಾಡ್ತಾ ಇದ್ದವರು ಹೇಳಿರೋ ಪ್ರಕಾರ ಥೀಟಾ ವೇವ್ಸಿಂದ ನೆಕ್ಸ್ಟ್ ಡೈರೆಕ್ಟ್ ಗ್ಯಾಮಾ ವೇವ್ಸ್ ಆ್ಯಕ್ಟಿವ್ ಆದರೆ ಅದರ ಆಗೋ ಅನುಭವ ಹೇಗಿರುತ್ತೆ ಅಂದರೆ ಅದೊಂದು ಅದ್ಭುತವಾದ ಅಂಥ ಅನುಭವ. ಅದನ್ನು ಪದಗಳಲ್ಲಿ ಅಥವಾ ಭಾಷೆಗಳಲ್ಲಿ ವರ್ಣನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದೊಂದು ಅನ್ಕಂಡೀಷನಲ್ ಲವ್, ಅತೀವವಾದ ಆನಂದದ ಒಂದು ಅನುಭವ ಅದಾಗಿರುತ್ತೆ. ಇಷ್ಟು ದಿನ ನಾನೇ ಬೇರೆ ದೇವರೇ ಬೇರೆ ಅಂತ ನಾನು ಏನು ನಂಬಿದ್ನೋ ಅದೆಲ್ಲ ಸುಳ್ಳು, ನಾನು ಮತ್ತು ದೇವರು ಬೇರೆ ಬೇರೆ ಅಲ್ಲವೇ ಅಲ್ಲ ಅಂತ ಅನಿಸೋ ಒಂದು ಅದ್ಭುತವಾದ ಒಂದು ಅನುಭವ ಆಗುತ್ತೆ ಅಂತ ಅವರು ವರ್ಣಿಸಿದ್ದಾರೆ. ಹಲವು ವರ್ಷಗಳ ಹಿಂದೆ IBSA ಅನ್ನೋ ಒಂದು ಫೌಂಡೇಶನ್, ಸ್ವಿಟ್ಜರ್ಲ್ಯಾಂಡ್ ಬೇಸ್ಡ್ IBSA ಅನ್ನೋ ಒಂದು ಸೈಂಟಿಫಿಕ್ ರಿಸರ್ಚ್ ಫೌಂಡೇಶನ್ ಒಂದು 87 ವರ್ಷದ ಪೇಷಂಟ್ನ ಟ್ರೀಟ್ ಮಾಡ್ತಾ ಇರ್ತಾರೆ. ಆ ಟ್ರೀಟ್ ಮಾಡುವಂಥ ಸಂದರ್ಭದಲ್ಲಿ ಅವರು ಆ ಪೇಷಂಟ್ನ ತಲೆಗೆ EEG ಮಷಿನನ್ನು ಇನ್ಸ್ಟ್ರೂಮೆಂಟನ್ನು ಹಾಕಿರ್ತಾರೆ. ಅದು ಬ್ರೈನ್ ವೇವ್ಸ್ನ ಡಿಟೆಕ್ಟ್ ಮಾಡ್ತಾ ಇರುತ್ತೆ. ಆ ಪೇಷಂಟ್ಗೆ ಟ್ರೀಟ್ ಮಾಡ್ತಾ ಇರೋ ಮಧ್ಯದಲ್ಲೇ ಆ ಪೇಷಂಟ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಅವನು ಸತ್ತೋಗ್ಬಿಡ್ತಾನೆ. ಕಂಪ್ಲೀಟ್ ಆ EEG ರೆಕಾರ್ಡಿಂಗ್ಸ್ ಏನಿತ್ತು ಆ ಪೇಷಂಟ್ ಸಾಯೋ 15 ನಿಮಿಷದ ಮುಂಚೆ ಮತ್ತು 15 ನಿಮಿಷದ ನಂತರದ ಏನೇನು ಬ್ರೈನ್ ಆ್ಯಕ್ಟಿವಿಟಿ ಆಗಿತ್ತು ಅದನ್ನು ಕಂಪ್ಲೀಟ್ 30 ನಿಮಿಷ ಅದು ರೆಕಾರ್ಡ್ ಮಾಡ್ಕೊಂಡಿರುತ್ತೆ. ಆ ರಿಸರ್ಚರ್ಸು ಅದನ್ನು ನೋಡ್ತಾರೆ, ಆ ರಿಸಲ್ಟ್ಸ್ನ ನೋಡ್ತಾರೆ. ಆ ವ್ಯಕ್ತಿ ಸಾಯೋ 30 ಸೆಕೆಂಡ್ ಮುಂಚೆ ಮತ್ತು ಸತ್ತ 30 ಸೆಕೆಂಡ್ ನಂತರ ಅದು ಏನು ರೆಕಾರ್ಡ್ ಆಗಿರುತ್ತೆ ಬ್ರೈನ್ ವೇವ್ಸು ಅದನ್ನು ಅವ್ರು ಅಬ್ಸರ್ವ್ ಮಾಡ್ತಾರೆ. ಅವ್ರಿಗೆ ಒಂದು ಸಮಥಿಂಗ್ ಸ್ಪೆಸಿಫಿಕ್ ಆಗಿರೋದು ಏನೋ ಒಂದು ಪ್ಯಾಟ್ರನ್ ಕಾಣಿಸುತ್ತೆ, ವೇವ್ ಪ್ಯಾಟ್ರನ್ ಕಾಣುತ್ತೆ. ಅದು ಏನಾಗಿರುತ್ತೆ ಅಂದರೆ ಪರ್ಟಿಕ್ಯುಲರ್ಲಿ ಗ್ಯಾಮಾ ವೇವ್ಸು ತುಂಬ ಹೈಯಲ್ಲಿರುತ್ತೆ, ಹೈ ಗ್ಯಾಮಾ ವೇವ್ಸ್ ಇರುತ್ತೆ. ಅದ್ರ ಜೊತೆಗೆ ಆಲ್ಫಾ ಬೀಟಾ ಥೀಟಾನು ಅವರು ಅಬ್ಸರ್ವ್ ಮಾಡ್ತಾರೆ. ಬಟ್ ಪರ್ಟಿಕ್ಯುಲರ್ಲಿ ಗ್ಯಾಮಾ ವೇವ್ಸು ಹೈಯಲ್ಲಿ ಇರುತ್ತೆ. ಅಂದರೆ ಅವರು ಹೇಳ್ತಾರೆ ಈ ಥರ ಗ್ಯಾಮಾ ವೇವ್ಸು ಯಾವ ಕ್ಷಣದಲ್ಲಿ ಹೈ ಆಗಿರುತ್ತೆ ಅಂದರೆ ಆ್ಯಕ್ಟಿವ್ ಆಗಿರುತ್ತೆ ಅಂದರೆ ಒಂದು ಫ್ಲ್ಯಾಶ್ ಬ್ಯಾಕ್, ಒಂದು ಸಾಯುವಂಥ ಕ್ಷಣದಲ್ಲಿ ತನ್ನ ಇಡೀ ಜೀವನದ ಮೆಮೊರೀಸ್ಗಳು ಫ್ಲ್ಯಾಶ್ ಬ್ಯಾಕ್ ಆದಾಗ ಒಂದು ಹೈ ಫ್ರೀಕ್ವೆನ್ಸಿಯಲ್ಲಿ ಗ್ಯಾಮಾ ವೇವ್ಸ್ ರಿಲೀಸ್ ಆಗುತ್ತೆ. ಅಥವಾ ತೀರೋ ಒಂಥರ ಮೆಡಿಟೇಷನ್ ಸ್ಟೇಟ್ಗೆ ಹೋದಾಗ ಅದು ಗ್ಯಾಮಾ ವೇವ್ಸ್ ರಿಲೀಸ್ ಆಗುತ್ತೆ. ಅದನ್ನು ನಾವು ಈ ವ್ಯಕ್ತಿ ಸಾಯೋ ಕ್ಷಣದಲ್ಲಿ ಅದು ರೆಕಾರ್ಡ್ ಆಗಿದೆ, ಅದನ್ನು ನಾವು ಅಬ್ಸರ್ವ್ ಮಾಡ್ಬೋದು ಅಂತ ಅವರು ಹೇಳ್ತಾರೆ. ಆ ಕತೆ ಕಂಟಿನ್ಯೂ ಮಾಡ್ತೀನಿ ಇವಾಗ.
ಅಜಾಮಿಳನ ಕತೆ ಆ ರೀತಿ ಎಂಡ್ ಆಗಿರೋದಿಲ್ಲ. ನಾನು ಹೇಳಿದ ರೀತಿ ವಿಷ್ಣುವಿನ ದೂತರು ಬಂದು ಕೊನೆ ಟೈಮಲ್ಲಿ ಇವನು ನಾರಾಯಣನ ಸ್ಮರಣೆ ಮಾಡಿರೋದ್ರಿಂದ ಇವನು ವೈಕುಂಠಕ್ಕೆ ಬರಬೇಕು ಅನ್ನೋ ರೀತಿ ಅದು ಎಂಡ್ ಆಗಿರೋದಿಲ್ಲ. ಅವನಿಗೆ ಕೊನೆ ಗಳಿಗೆಯಲ್ಲಿ ಒಂದು ರಿಯಲೈಸೇಷನ್ ಆಗುತ್ತೆ, ನಾನು ಇಷ್ಟು ದಿನ ತುಂಬ ಪಾಪಗಳನ್ನ ಮಾಡಿಬಿಟ್ಟಿದ್ದೀನಿ, ಇನ್ಮೇಲಾದರೂ ಇದಕ್ಕೆಲ್ಲ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಹೇಳಿ. ಅವನು ಆ ಕ್ಷಣದಲ್ಲಿ ಸಾಯೋದಿಲ್ಲ, ಅವನು ಬದುಕ್ತಾನೆ. ಮತ್ತು ಅವನು ಬದುಕಿದ ನಂತರ ಕಾಶಿಗೆ ಹೋಗಿ ಅವನ ಜೀವಿತಾವಧಿ ಏನು ಕಾಲ ಇದೆ ಉಳಿದಿರೋ ಕಾಲ ಅದನ್ನು ನಾರಾಯಣನ ಅಥವಾ ವಿಷ್ಣುವಿನ ಜಪ ಮಾಡ್ತಾ ತನ್ನ ಪಾಪಗಳನ್ನೆಲ್ಲ ಅವನು ಕಳ್ಕೊತ ಪ್ರಾಯಶ್ಚಿತ್ತ ಮಾಡ್ಕೊತ ಉಳಿದಿರೋ ದಿನಗಳನ್ನ ಕಳೀತಾನೆ. ಹಾಗೆ ಮಾಡಿದಾಗ ಅವನು ನೆಕ್ಸ್ಟ್ ಆಮೇಲೆ ಅವನು ಸತ್ತಾಗ ಅವನು ವೈಕುಂಠಕ್ಕೆ ಅಥವಾ ವಿಷ್ಣುವನ್ನು ಸೇರ್ಕೋತಾನೆ ಅನ್ನೋದು ಆ ಕತೆ. ಸೊ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ನಿನ್ನ ಸಾವು ಯಾವಾಗ ಹೇಗೆ ಬರುತ್ತೆ ಅಂತ ನಿನಗೆ ಖಂಡಿತ ಗೊತ್ತಾಗಲ್ಲ ಅರ್ಜುನ. ಆದ್ರಿಂದ ಪ್ರತಿ ಕ್ಷಣ ನೀನು ಮಾಡೋ ಪ್ರತಿ ಕೆಲಸದಲ್ಲೂ ನನ್ನನ್ನೇ ನೆನೆಯುತ್ತಾ ಇರೋ. ಆಗ ಸಾವು ಬಂದರೂ ಹೆದರಬೇಕಾಗಿರೋ ಅಗತ್ಯ ಇಲ್ಲ, ಯಾಕೆಂದರೆ ನೀನು ನನ್ನನ್ನೇ ಸೇರ್ತೀಯ ಅಂತ. ಇಲ್ಲಿ ನನ್ನನ್ನೇ ನೆನೀತಾ ಇರಬೇಕು ಅಂತ ಹೇಳಿದ್ರ ಅರ್ಥ ಕೃಷ್ಣನನ್ನೇ ನೆನಪು ಮಾಡ್ಕೋಬೇಕು ಅನ್ನೋ ಒಂದು ಅರ್ಥ ಅಲ್ಲ. ನಿಮ್ಗೆ ಯಾವ ಇಷ್ಟ ದೇವತೆ ಇದ್ರೂ ನೀವು ಆ ಇಷ್ಟ ದೇವತೆನ ಪ್ರತಿ ಕ್ಷಣ ನೀವು ನೆನಪು ಮಾಡ್ಕೋತಾ ಇರ್ಬೋದು. ಅದೇ ಧ್ಯಾನ. ನೀವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಪ್ರತಿಯೊಂದು ಯೋಚನೆ ಹಿಂದ್ಗಡೆನೂ ನೀವು ಒಂದು ಇಷ್ಟ ದೇವತೆಯನ್ನು ನೆನೆಸ್ಕೋತಾ ಇರಬೇಕು. ಪದೇ ಪದೇ ಯಾವುದಾದ್ರು ಒಂದು ನಿಮ್ಮ ಕೆಲಸ ಆಯಿತು ಅಂದಾಗ ಆ ಇಷ್ಟ ದೇವತೆಗೆ ಥ್ಯಾಂಕ್ಸ್ ಹೇಳೋದು, ಧನ್ಯವಾದನ ಅರ್ಪಿಸೋದು, ಈ ಥರ ಮಾಡ್ತಾ ಇದ್ರೆ ನೀವು ಯಾವಾಗಲೂ ಆ ಇಷ್ಟ ದೇವತೆಯನ್ನು ನೆನೆಸ್ಕೊತಾನೇ ಇರ್ತೀರ. ಇದು ಅದರ ಅರ್ಥ. ಇಲ್ಲಿ ಕೆಲವರು ನಾನು ಕೃಷ್ಣ ನೆನೆಸ್ಕೊಳ್ಳಲ್ಲಪ್ಪ, ನಾನು ಕೃಷ್ಣ ಇಷ್ಟ ಇಲ್ಲ, ನನಗೆ ಈಶ್ವರ ನೆನೆಸ್ಕೊತೀನಿ ಅಂತ ಹೇಳ್ಬೋದು. ಖಂಡಿತ ಕೃಷ್ಣ ಇಲ್ಲಿ ಎಲ್ಲ ದೇವರುಗಳ ಒಬ್ಬ ಪ್ರತಿನಿಧಿ ಅಷ್ಟೇ. ಅವನು ನನ್ನನ್ನೇ ನೆನೆಸ್ಕೊ ಅಂದರೆ ಕೃಷ್ಣನನ್ನೇ ನೆನೆಸ್ಕೊ ಅಂತ ಅನ್ನೋ ಅರ್ಥ ಅಲ್ಲ. ನೀವು ನಿಮ್ಮ ಇಷ್ಟ ದೇವತೆ ಯಾರೇ ಆಗಿರ್ಬೋದು, ನಿಮ್ಮ ಇಷ್ಟ ದೇವತೆಯನ್ನು ನೀವು ಮಾಡೋ ಪ್ರತಿ ಕ್ಷಣ ನೀವು ಮಾಡೋ ಪ್ರತಿ ಕೆಲಸದಲ್ಲೂ ನೀವು ನಿಮ್ಮ ಇಷ್ಟ ದೇವತೆಯನ್ನು ನೆನಪು ಮಾಡ್ಕೋತಾ ಇರ್ಬೋದು, ಇಷ್ಟ ದೇವತೆಯ ಧ್ಯಾನವನ್ನು ಮಾಡ್ತಾ ಇರ್ಬೋದು.